ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಹಾರೋಗೇರಿ ಪಟ್ಟಣದಲ್ಲಿ 300 ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರೋಗೇರಿ ಪಟ್ಟಣದ ಶ್ರೀ ವೃಷಭೇಂದ್ರ ಶಿಕ್ಷಣ ಸಂಸ್ಥೆ ಎಸ್ವಿ ದರೂರ್ ಸೆಂಟ್ರಲ್ ಶಾಲೆಯಲ್ಲಿ ನಡೆದ 3 ವರ್ಷದಿಂದ 5 ವರ್ಷದ ವಯಸ್ಸಿನ ಒಳಗಿನ 300 ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ನಡೆಸಲಾಯಿತು. ಅಕ್ಷರಾಭ್ಯಾಸ ಎಂದರೆ ವಿದ್ಯಾರಂಭ. ಮಗುವಿಗೆ ಔಪಚಾರಿಕವಾಗಿ ಶಿಕ್ಷಣ ಮತ್ತು ಭಾಷಾ ಕಲಿಕೆಯನ್ನ ಪ್ರಾರಂಭಿಸುವ ಸಾಂಪ್ರದಾಯಿಕ ಭಾರತೀಯ ಸಂಪ್ರದಾಯವಾಗಿದೆ. ವಿಜಯದಶಮಿ, ವಸಂತ ಪಂಚಮಿ ಅಥವಾ ಅನುಕೂಲಕರವಾದ ದಿನದಂದು 3 ರಿಂದ 5 ವರ್ಷ ವಯಸ್ಸಿನ ಒಳಗಿನ ಮಕ್ಕಳಿಗೆ ಅಕ್ಷರಾಭ್ಯಾಸದ ಪೂಜಾ ವಿಧಿಯನ್ನ ಮಾಡಲಾಯಿತು. ಇವತ್ತು ಇದೇ ಪ್ರಕಾರ ಶುಭ ದಿನದಂದು ಹಾರೋಗೇರಿ ಪಟ್ಟಣದ ಎಸ್ವಿ ದರೂರ್ ಸೆಂಟ್ರಲ್ ಶಾಲೆಯ ಸಭಾಭವನದಲ್ಲಿ ಗಣಪತಿ ಮತ್ತು ಸರಸ್ವತಿ ದೇವಿ ಭಾವಚಿತ್ರಗಳಿಗೆ ಶಾಲಾ ಸಿಬ್ಬಂದಿಗಳಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಇನ್ನು 3 ರಿಂದ 5 ವರ್ಷ ವಯಸ್ಸಿನ ಒಳಗಿನ ಮಕ್ಕಳನ್ನು ಸಾಂಪ್ರದಾಯಿಕವಾಗಿ ಅಲಂಕರಿಸಿ ಪೋಷಕರ ಮಡಿಲಲ್ಲಿ ಕೂರಿಸಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿಸಿ ಮಕ್ಕಳ ಬಲಗೈ ತೋರು ಬೆರಳಲ್ಲಿ ಅರಿಶಿನ ಬೇರನ್ನ ಹಿಡಿಸಿ ಓಂ ಎಂದು ಬರೆಸಿದರು ಮತ್ತು ಪಾಟೆಯ ಮೇಲೆ ಕನ್ನಡದ ಮೊದಲ ಅಕ್ಷರ ಅ ವನ್ನು ಬರೆಸಿ ಮಕ್ಕಳ ತಲೆ ಮೇಲೆ ಅಕ್ಷತೆ ಹಾಕಿ ಆಶೀರ್ವದಿಸಿ ಪಾಲಕರು ಖುಷಿ ಪಟ್ಟರೆ ಶಾಲಾ ಗುರುಮಾತೆಯರು ಮಕ್ಕಳಿಗೆ ಆರತಿ ಬೆಳಗಿ ಸಿಹಿ ತಿನಿಸಿ ತಮ್ಮ ಶಾಲೆಯ ಒಳಗಡೆ ಬರಮಾಡಿಕೊಂಡರು. ಇನ್ನು ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ ಶಿಕ್ಷಕರು, ಗುರುಮಾತೆಯರು, ವಿದ್ಯಾರ್ಥಿಗಳು, ಪುಟಾಣಿ ಮಕ್ಕಳು, ಪಾಲಕರು ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್. ಸರ್, ಅಕ್ಷರಾಭ್ಯಾಸ ಅಂತ ಕಾರ್ಯಕ್ರಮ ಮಾಡಿ ಸರ್. ಅಕ್ಷರ ಪ್ಲಸ್ ಅಕ್ಷರಾಭ್ಯಾಸ ಮದುವಿನ ಮೊದಲ ಬರವಣಿಗೆಯ ಸಂಸ್ಕಾರ ಅಂತಾರೆ ಇದಕ್ಕೆ. ಎಲ್ಲರಿಗೂ ಶಾರದಾ ಪೀಠಕ್ಕೆ ಹೋಗಿ ಶೃಂಗೇರಿಗೆ ಹೋಗಿ ಮಾಡ್ಕೊಳ್ಲಿಕ್ಕೆ ಆಗಂಗಿಲ್ಲ. ಅಂಥವ್ರಿಗೆ ಒಂದು ನಮ್ಮ ಸಂಸ್ಥೆ ಈಗ ಎಲ್ಲ ಪಾಲಕರಿಗೂ ಅನುಕೂಲ ಮಾಡಿಕೊಡ್ತದೆ. ಇದೊಂದು ಖುಷಿ ವಿಷಯ. ಎಲ್ಲ ಮಕ್ಕಳ ಭವಿಷ್ಯ ಉತ್ತಮವಾಗಲಿ, ಅವರ ಏಳಿಗೆಯ ದೃಷ್ಟಿಯಿಂದ ಪ್ರಥಮ ಸಂಸ್ಕಾರ ಅಂಥೇಳಿ ತಾಯಂದಿರ ಜನನಿ ಜನ್ಮ ಭೂಮಿಷ್ಯ ಸ್ವರ್ಗಾದಪಿ ಗರಿಯಶಿ ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅನ್ನುವಂತೆ ಮೊದಲ ಅಕ್ಷರವನ್ನು ತಾಯಿ ಭೂಮಿಗೆ ನಮ್ಮನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟವಳೇ ತಾಯಿ. ಅವಳಿಂದನೇ ಮಗು ಮೊದಲ ಅಕ್ಷರವನ್ನು ಕಲಿಬೇಕು ಅಂಥೇಳಿ ಈ ಕಾರ್ಯಕ್ರಮವನ್ನು ನಾವು ವಿಶೇಷವಾಗಿ ನಮ್ಮ ದರೂರ್ ಸಂಸ್ಥೆ, ನಮ್ಮ ಎಸ್ವಿ ಸಂಸ್ಥೆ ಹಮ್ಮಿಕೊಂಡದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಂ ಸರ್, ಮೊದಲ ಸಂಸ್ಕಾರ ಸರ್ ಓಂ. ಈಗ ಕಾಲ ಬದಲಾದಂತೆ ಮತ್ತು ಸಂಸ್ಕೃತಿಗಳೆಲ್ಲ ಬದಲಾಗ್ತಾ ಹೋಗ್ತಾವ್ರಿ. ABCD ಅಂತ ಸ್ಟಾರ್ಟ್ ಮಾಡ್ತೀವಿ, ನಮ್ಮದು ಬರಿತೀವಿ. ಅದು ಒಂದು ಧಾರ್ಮಿಕ ಆಚರಣೆ ಮುಂದುವರಿಸಲಿಕ್ಕೆ ಇಂಥ ಕಾರ್ಯಕ್ರಮಗಳ ಮೂಲಕ ಅನುಕೂಲ ಆಗ್ತದೆ ಸರ್. ಎಲ್ಲೋ ಒಂದು ಕಡೆ ನಮ್ಮ ಸಂಸ್ಕೃತಿ ನಶಿಸಿ ಹೋಗ್ತಾ ಇದೆ. ಇದ್ರ ಬಗ್ಗೆ ಪಾಲಕರಿಗೆ ಏನು ಹೇಳ್ತೀರಿ ನೀವು? ಪಾಲಕರು ಇಂಥ ಆಚರಣೆಗಳನ್ನು ತಮ್ಮಲ್ಲಿನೂ ಬೆಳೆಸ್ಕೊಂಡು, ಪ್ರತಿಯೊಂದು ಹಿಂದೂ ಧರ್ಮ ಹೆಂಗದಂದ್ರೆ ಪ್ರತಿಯೊಂದು ನಮ್ಮದು ಸಂಸ್ಕಾರ ಹುಟ್ಟಿನಾಗಿಂದ ಹಿಡ್ಕೊಂಡು ಆ ಒಂದು ಫಸ್ಟ್ ಕಟಿಂಗ್ ಹಿಡ್ಕೊಂಡು ನಾವೆಲ್ಲ ಅನ್ನಪ್ರಾಶನಕ್ಕೂ ಸಂಸ್ಕಾರ ಮಾಡಿಸ್ತೀವಿ. ಪ್ರಥಮ ಅಕ್ಷರ ಬರೀಲಿಕ್ಕೆ ನಮ್ಮದಲ್ಲೇ ಸಂಸ್ಕಾರ ಅದ ರೀ. ಪ್ರತಿಯೊಂದು ಹೆಸರಿಡಲಿಕ್ಕೆ ಹಿಂಗೆಲ್ಲದಕ್ಕೂ ಪ್ರತಿಯೊಂದು ಸಂಸ್ಕಾರವ. ಇಂಥ ಸಂಸ್ಕಾರಗಳನ್ನು ಆದಷ್ಟು ಪಾಶ್ಚಾತ್ಯ ಸಂಸ್ಕೃತಿಗೆ ಹೋಗೋಕ್ಕಿಂತ ಇಂಥ ಸಂಸ್ಕೃತಿಗಳನ್ನು ಮನೆಯಲ್ಲೂ ತಮ್ಮ ಮಕ್ಕಳಿಗೆ ಹೇಳಿ ಅದನ್ನು ಬೆಳೆಸ್ಕೊಂಡು ಹೋದ್ರೆ ಒಳ್ಳೆಯದಾಗ್ತದೆ. ಎಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿದ್ರು? 300ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಭಾಗವಹಿಸಿದ್ರು ಸರ್. ಪಾಲಕರ ಅಭಿಪ್ರಾಯ ಏನಿತ್ತು? ಇದರಲ್ಲಿ ಮುಸ್ಲಿಂ ಪಾಲಕರು ಇದ್ದರು ಸರ್. ಕೆಲವೊಬ್ಬರು ನಮ್ಗೆ ಹೋಗಿ ಮಾಡಿಸ್ಲಿಕ್ಕೆ ಆಗಿಲ್ಲ ರೀ, ಇಂಥದ್ದು ಅನುಕೂಲ ಐತೆ ನಾವು ಇಲ್ಲೇ ಬಂದು ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ನಮ್ಗೆ ಕಲ್ಪಿಸ್ಕೊಡ್ತು ಸಂಸ್ಥೆ ಅಂಥೇಳಿ ಇದನ್ನು ಮಾಡಿ ಸರ್. ಅವ್ರು ಅಪ್ರಿಷಿಯೇಟ್ ಮಾಡಿದ್ರು. ತಮ್ಮ ಹೆಸರು? ನಂದು ಕವಿತಾ ಸೊಂಡೂರನ್ ಸರ್, ಪ್ರೀ ಪ್ರೈಮರಿ ಸೆಕ್ಷನ್ ಕೋಆರ್ಡಿನೇಟರ್. ಥ್ಯಾಂಕ್ ಯು.